3 ತಿಂಗಳಿಂದ ಬಂದಿಲ್ಲ ರೀ ಸರ್. ಮತ್ತೀಗ ಬೇರೆ ಅಕೌಂಟಿಗೆ ಹೋಗತ್ತೆ ಅಂತ ನಾವು ಕೇಳಿದ್ವಿ. ಅದು ನಮ್ಮ ಅಕೌಂಟಿಗೆ ಬರುವಂಗೆ ಮಾಡಿದ್ರೆ ನಮ್ಗೆ ಅದರಲ್ಲಿಂದನೇ ಒಂದು ಸ್ವಲ್ಪ ಸಹಾಯ ಐತ್ರಿ ಸರ್. ನಮಗೆ 4 ಹೆಣ್ಣು ಮಕ್ಕಳು, 1 ಗಂಡು ಮಗ. ಅದ್ರಾಗ ನಡಿಬೇಕು ರೀ ಸರ್ ನಮ್ಮದು. ನಮ್ಮ ಪುಣ್ಯ ಇತ್ತು ಅದು ಒಂದು ಸ್ವಲ್ಪ. ಈಗಿಲ್ಲ ಬರುವಲ್ದು. ನಮ್ಮ ಅಕೌಂಟಿಗೆ ಬಂದ್ರೆ ಚಲೋ ಐತ್ರಿ ಪುಣ್ಯ ಇದ್ದು ಕೆಲಸ. ಅದೇ ರೀ ಸರ್, ನೀವು ಅದೇನು ಏನು ಅನ್ನೋದು ನೋಡಿ ನಮ್ಮ ಅಕೌಂಟ್ ಬರುವಂಗೆ ಮಾಡಿದ್ರೆ ಅದೊಂದು ಪುಣ್ಯದ ಕೆಲಸ. ಅದರಲ್ಲಿಂದ ನಮ್ಗೊಂದು ಸ್ವಲ್ಪ ಸಹಾಯ ನಡೆದೈತಿ. ಈಗ ಬರುವಲ್ದು ಎಲ್ಲ ಸ್ವಲ್ಪ ಆರಾಮಿಲ್ಲಿದ್ರೆ ಅದು ದುಡ್ಡು ಬರೋದು ಸ್ವಲ್ಪ ಉಪಯೋಗ ಮಾಡ್ಕೊತೀವಿ. ಔಷಧ ಅಂತ ಶುಗರ್ BP ಇದ್ದವ್ರು ನಾವು. ಒಬ್ಬವನೇ ಮಗ ದುಡಿಬೇಕು, ಎಲ್ಲ ನಡಿಬೇಕು ನಮ್ಮದು. ಅದು ಎಷ್ಟೋ ಸಹಾಯ ಆಕತ್ರಿ ಸರ್. ನಮ್ಮ ಅಕೌಂಟಿಗೆ ಹಾಕಿದ್ರೆ ಪುಣ್ಯದ ಕೆಲಸ ನೋಡಿರಿ ಸರ್. ಹಾಂ ರೀ ಸರ್, ಅದ ಈಗ 2 ತಿಂಗಳಾಯ್ತು ಸಿಕ್ಕಿಲ್ಲ. ಈಗ ಬೇರೆ ಅಕೌಂಟಿಗೆ ಹೋಗಿನ ಸ್ವಲ್ಪ ನಮ್ದು ಅಕೌಂಟಿಗೆ ಬಂದ್ರೆ ಚಲೋ ಐತ್ರಿ ಸರ್. ಅದ ಸ್ವಲ್ಪ ಸಹಾಯ ಆಕತಿ ಬಡವ್ರಿಗೆ. ಅದು ಇಲ್ಲ ಅಂದಿದ್ರೆ ನಾವು ಹೆಂಗೆ ಬದುಕ್ತಿದ್ದೀವಿ ರೀ. ಅದನ್ನು ಆಸೆ ತೋರಿಸಿ ಈಗ ಬದುಕು ಅಂದ್ರೆ ಹೆಂಗೆ ಬದುಕ್ತಾರೆ ರೀ ಮನುಷ್ಯ. ಏನೋ ಯಾವ ಸಂಘದವರು ಯಾವ ರಾಜಕೀಯದಾರ ಹಾಕ್ತಾರೋ ದೇವ್ರಿಗೆ ಗೊರ್ತ್ರಿ. ಯಾವ ರಾಜಕೀಯದಾರ ಹಾಕಿದ್ರು ಚಲೋ ಮಾಡ್ಕೊಂಡು ಹೋಗ್ಬೇಕ್ರಿ. ಯಾವ ರೀತಿ ಅಂದರೆ ಮಕ್ಕಳಿಗೆ ನಾವು ಇದುವೇ ಇದ್ದಾರೆ ರೀ, ಮಕ್ಕಳಿಗೆ ಅನುಕೂಲ ಮಾಡ್ತೇವೆ ರೀ. ಮಕ್ಕಳಿಗೆ ಶಾಲೆ ಮಕ್ಕಳು ಮತ್ತು ಒಂದು ಸ್ವಲ್ಪ ದುಡಿತಾರೆ ಅಂದ್ರೆ ಅವ್ರದ್ದು ಒಟ್ಟು ನಮ್ದೊಟ್ಟು. ನಾವು ಮಕ್ಕಳದ್ದು ಮುಂದೆ ಭವಿಷ್ಯ ನೋಡ್ಬೇಕಲ್ರಿ. ಗಂಡ್ರು ಕಳ್ಕೊಂಡು 20 ವರ್ಷ ಆತು ರೀ. ಆಗಬಾರ್ದು ರೀ, ಈ ರೀತಿ ಆಗಬಾರ್ದು ರೀ. ಮತ್ತು ಸರ್ಕಾರದವರು ಅವರು ತಮ್ಮದು ಇದನ್ನು ನೋಡಿಕೊಂಡು ತಾವು ಮಾಡ್ಕೊಳ್ಳೋರಲ್ರಿ. ಅದಕ್ಕೆ ನಾವು ಬಡವರು ಏನು ಹೇಳ್ಬೇಕ್ರಿ, ಮಾಡಬಾರ್ದು, ಎಲ್ಲರಿಗೂ ಚಲೋ ಮಾಡ್ಬೇಕಂತ ಇಷ್ಟ ಹೇಳ್ತೀವಿ ನೋಡ್ರಿ. ಮಾಡಬಾರ್ದು ಅಂತ ಹೇಳಿ ಹಿಂಗೆ ರೀ. ಮತ್ತು ಯಾವ ರೀತಿನ ನಮ್ಮ ಬಡವ್ರನ್ನೂ ನೋಡ್ಬೇಕಂತೇಳಿ ಹೇಳ್ತೀವಿ ರೀ ನಾವು. ಇಷ್ಟ ಲೋಪ ಮಾಡಬಾರ್ದು. ಯಾವುದೇ ರಾಜಕೀಯ ಅದಾರಲ್ರಿ, ಎಲ್ಲ ಬಡವರಿಗೆ ಸ್ವಲ್ಪ ಇದು ಸಹಾಯ ಮಾಡ್ಬೇಕ್ರಿ. ಗೃಹಲಕ್ಷ್ಮಿ ಅಮೌಂಟ್ ಬರ್ಬೇಕಿತ್ತು ರೀ, 3 ತಿಂಗಳಿಂದ ಬಂದಿಲ್ಲ. ಅದು ಯಾರಿಗೆ ಬರ್ಬೇಕು ಅವ್ರ ಅಕೌಂಟಿಗೆ ಬಂದ್ರೆ ಅವ್ರಿಗೆ ಬಡವ ಜನರಿಗೆಲ್ಲ ಉಪಯೋಗ ಆಗುತ್ತೆ. ಆದಷ್ಟು CIG ತನಿಖೆ ಆದ್ರೂ ಇನ್ನೂ ಬರ್ತಾಯಿಲ್ಲ. ಎಲ್ಲ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅದಕ್ಕೊಂದು ಪರಿಹಾರ ನೀಡಬೇಕು. ಆದಷ್ಟು ಬೇಗ ಗೃಹಲಕ್ಷ್ಮಿ ಅಮೌಂಟ್ ಬರೋ ಹಂಗೆ ಮಾಡಿರಿ. ಆದಷ್ಟು ಒಳ್ಳೆ ರೀತಿಯಿಂದ ಸರ್ಕಾರ ನಡೆಸ್ರಿ. ಆದಷ್ಟು ಯಾರಿಗೆ ಸೇರ್ಬೇಕು ಫಲಾನುಭವಿಗಳು ಯಾರದಾರ ಅವ್ರಿಗೆ ಸೇರೋ ಹಂಗೆ ಮಾಡಿರಿ ಅಂಥೇಳಿ ಕೇಳ್ಕೊತೀವಿ. ದುರುಪಯೋಗ ಆಗ್ತಿದ್ದಿಲ್ಲ, ಅದನ್ನು ಸರಿಯಾದ ರೀತಿ ವಿಚಾರಣೆ ನಡೆಸಿ ಒಳ್ಳೆ ರೀತಿ ಅದಕ್ಕೊಂದು ಪರಿಹಾರ ಕಲ್ಪಿಸ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊತೀವಿ. ಗೃಹಲಕ್ಷ್ಮಿ ಅಮೌಂಟ್ ಯಾರ ಖಾತೆಗೆ ಸೇರ್ಬೇಕು ಅವ್ರ ಖಾತೆಗೆ ಸೇರೋ ಹಂಗೆ ಮಾಡಿರಿ ಅಂತ ಕೇಳ್ಕೊತೀವಿ. ಆದ್ರೆ ಅದು 2 ತಿಂಗಳ 3 ತಿಂಗಳ ಬರೋದೇ ಇಲ್ಲ. ಅದು ಯಾಕೆ ಬರೋದಿಲ್ಲ ಗೊತ್ತಾಗವಲ್ದು. ಯಾರ್ಯಾರು ಏನೇನು ಇದನ್ನು ಮಾಡ್ತಾರೋ ಗೊತ್ತಿಲ್ಲ. ಹಿಂದಕ್ಕೆ 5 ತಿಂಗಳದ್ದು ಬಂದಿಲ್ಲ, ನಮಗೆ ಯಾರಿಗೂ ಬಂದಿಲ್ಲ. ಅದಕ್ಕೆ ಎಲ್ಲರಿಗೂ ಕೊಡಬೇಕು ನಾವು ದುಡ್ಡು. ಅಲ್ಲ ಮಾಡಬೇಕು, ತನಿಖೆ ಮಾಡಲಿ. ಆದ್ರೆ ಕರೆಕ್ಟ್ ಇದ್ದವ್ರಿಗೆ ಎಲ್ಲರಿಗೂ ಕೊಡಲಿ ಅವರು. ನಾವು ಯಾರಿಗೂ ಅದಕ್ಕೇನಿದು ಇಲ್ಲ. ಆದ್ರೆ ಮಾತ್ರ ಈಗ ನಿಂದಿರಿಸಿ ಎಲ್ಲ ತನಿಖೆ ಮಾಡಿ ಎಲ್ಲರಿಗೂ ಅನುಕೂಲ ಆಕ್ಕಿತ್ತಲ್ಲ. ಈ ದುಡ್ಡು ಎಲ್ಲ ಬಡ ಮಕ್ಕಳಿಗೆಲ್ಲ ಅನುಕೂಲ ಆಕ್ಕಿತ್ತು, ತಾಯಂದಿರಿಗೂ ಅನುಕೂಲ ಆಕ್ಕಿತ್ತು. ಹಿಂಗಾಗಿ ಕೊಡ್ಬೇಕು ಅದನ್ನು. ಆದ್ರೆ ಮತ್ತು ಎಲ್ಲ ವಿಚಾರ ತನಿಖೆ ಮಾಡಿ ಕೊಡಲಿ. ಅದೆಲ್ಲ ಸರ್ಕಾರ ಎಲ್ಲ ಕರೆಕ್ಟಾಗಿ ಇದನ್ನು ವಿಚಾರ ಮಾಡೇ ಕೊಡ್ಲಿಕ್ಕೆ ಚಲೋ ಮಾಡಲಿ. ಆದ್ರೆ ತನಿಖೆ ಮಾಡಬೇಕಾದ್ರೆ ಭಾಳ ರಿಸ್ಕ್ ಮಾಡಬೇಡ್ರಿ. ಎಲ್ಲ ಅಂದರೆ ಎಲ್ಲರೂ ದುಡಿಯೋದು ಬಿಟ್ಟು ಹೋಗಿ ಅಲ್ಲಿ ಪಾಳೆ ಹಚ್ಕೊಂಡು ನಿಂದಿರೋದು, ಎಲ್ಲ ಆ ಡಾಕ್ಯುಮೆಂಟ್ಸ್ ಬೇಕು, ಈ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಕೊಡೋಕೆ ಎಲ್ಲರಿಗೂ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡಿರಲ್ಲ. ಏನು ಮೇನ್ ಡಾಕ್ಯುಮೆಂಟ್ಸ್ ಅದಾವೆ ಅವ್ನು ತೊಗೊಂಡು ಕೊಡಲಿ. ಅವರು ಮಾಡಲಿ ಅದನ್ನು. ಅಂದ್ರೆ ಎಲ್ಲರೂ ಈಗ ಸತ್ತವ್ರದ್ದು ತೊಗೊಳ್ಳೋದು, ಮತ್ತೇನು ಇದ್ದವರು ಎಲ್ಲರಿಗೂ ಇದನ್ನು ಮಾಡೋದು, ಬೇರೆ ಇದ್ರ ಕಡೆ ಬಂದವರೆಲ್ಲ ತೊಗೊಳ್ಳೋದು. ಗೃಹಲಕ್ಷ್ಮಿಗಳ ಸಮಸ್ಯೆ ಅಂತೂ ಭಾಳ ಇದ್ದಾವೆ. ಸೊ ಈಗ 3-4 ತಿಂಗಳಿಂದ ಅಂತೂ ಹಣ ಬಂದೇ ಇಲ್ಲ. ಆಮೇಲೆ 1 ತಿಂಗಳು ಒಬ್ರಿಗೆ ಹಾಕಿದರೆ ಇನ್ನೊಂದು ತಿಂಗಳು ಇನ್ನೊಬ್ರಿಗೆ ಹಾಕ್ತಾರೆ. ಸೊ ಅದು ಯಾಕೆ ಮಾಡ್ತಾಯಿದ್ದಾರೆ ಸರ್ಕಾರ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಅಂದ್ರೇ ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಸೊ ನಮ್ಮ ದುಡ್ಡನ್ನು ನಮಗೆ ಕೊಡೋಕ್ಕೆ ಇವರು ಈ ಥರ ಲೂಟಿ ಮಾಡ್ತಾಯಿದ್ದಾರೋ ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಆಮೇಲೆ ಇತ್ತೀಚೆಗೆ ಬಂದ ನ್ಯೂಸ್ ಅಂತಂದ್ರೆ CAG ಪ್ರಕಾರ 19,020 ಜನಗಳದ್ದು ಅಕೌಂಟು ಒಂದೇ ಅಕೌಂಟಿಗೆ ದುಡ್ಡು ಹೋಗೈತಂತ. ಸೊ ಇದು ಯಾಕೆ, ಅದು ಹೇಗೆ ಸಾಧ್ಯ ಆಗುತ್ತೆ? ಸೊ ಅರೌಂಡ್ ಒಂದು 3-4 ಕೋಟಿ ದುಡ್ಡು ಒಂದೇ ಅಕೌಂಟಿಗೆ ಯಾಕೆ ಹೋಯ್ತು? ಇದಕ್ಕೆ ನಮಗೆ ಜನಗಳಿಗೂ ನಾವು ಕೇಳ್ತಾ ಇದ್ದೀವಿ. ನಮ್ಮದಿದೆ ಸರ್ಕಾರ, ನಾವು ನಿಮಗೆ ಕೇಳ್ತಾ ಇದ್ದೀವಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು? ನಮ್ಮ ದುಡ್ಡನ್ನು ನಮಗೆ ಕೊಡೋದು ಬಿಟ್ಬಿಟ್ಟು ಬೇರೆಯವ್ರಿಗೆ ಕೊಡೋದು ಕಾರಣ ಏನು? ಸೊ ನಮಗೆ ಇದನ್ನು ಸರಿಯಾದ ಉತ್ತರ ಕೊಡಬೇಕು. ಇದು ಒಂದು ಅಕೌಂಟಿಗೆ ಹೋಗೋದಲ್ಲದೆ ಆಮೇಲೆ 23,262 ಅಕೌಂಟು ಫಲಾನುಭವಿಗಳನ್ನೇ ಇಲ್ಲ ಅವರು. ಸೊ ಅವ್ರದ್ದು ಅರೌಂಡ್ ಒಂದು 4-5 ಕೋಟಿ ದುಡ್ಡು. ಸೊ ಫಲಾನುಭವಿಗಳು ಇಲ್ಲದೆ ಇರೋರ ಅಕೌಂಟಿಗೂ ದುಡ್ಡು ಹಾಕಿದ್ದೀರಾ. ಸೊ ಇದ್ದವ್ರ ಅಕೌಂಟಿಗೆ ಬಿಟ್ಟು ಇಲ್ಲದೆ ಇರೋ ಅಕೌಂಟಿಗೆ ಹಾಕೋಕ್ಕೆ ಕಾರಣ ಏನಿದೆ? ಸೊ ಇದನ್ನು ಯಾಕೆ ಮಾಡ್ತಾ ಇದ್ದೀರಾ ಸರ್ಕಾರ? CAG ಅವರು ಏನು ಮಾಡಿದ್ದಾರೆ ಅದು ಸರಿಯಾದಂಥ
ವರದಿಯನ್ನು ಕೊಟ್ಟಿದ್ದಾರೆ ಅವರು. ಈ ವರದಿಗೆ ನೀವು ಸರಿಯಾದ ರೀತಿಯಿಂದ ನಮಗೆ ಉತ್ತರ ಕೊಡಬೇಕು, ಜನಗಳಿಗೆ ತನಿಖೆ ಮಾಡಬೇಕು ಸರಿಯಾದ ಅಂಕಿಅಂಶಗಳಿಂದ. ಸೊ ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ನಮಗೆ ಉತ್ತರ ಕೊಟ್ಟರೆ ನಾವು ಕೇಳಲ್ಲ, ಜನಗಳಿಗೆ ನಾವು ಯಾವುದೇ ರೀತಿ ಕೇಳಲ್ಲ. ನಮಗೆ ಸರಿಯಾದ ರೀತಿಯಿಂದ ಉತ್ತರ ಕೊಡಬೇಕು ನೀವು. ಇಲ್ಲ, ಯಾರ್ಯಾರಿಗೆ ಅಕೌಂಟಿಗೆ ಹೋಗಿದೆ ಅದೆಲ್ಲ ದುಡ್ಡು ವಾಪಸ್ ಸರ್ಕಾರಕ್ಕೆ ತೊಗೋಬೇಕು. ನನ್ನ ಪ್ರಕಾರ 4 ಕೋಟಿ ಏನಿದೆ, ಅರೌಂಡ್ 4 ಕೋಟಿ ವಾಪಸ್ ಬರಬೇಕು. ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳಿಗೆ ಹಾಕಬೇಕು. ಸೊ ನಮ್ಮ ದುಡ್ಡನ್ನು ಇನ್ನೊಬ್ಬರ ಅಕೌಂಟಿಗೆ ಹಾಕೋಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ಸೊ ಅದೇನು ನೀವು ನಿಮ್ಮ ಮನೆಯಿಂದ ತಂದು ಹಾಕ್ತಾ ಇಲ್ಲ, ನಮ್ಮದೇ ಟ್ಯಾಕ್ಸ್, ನಮ್ಮದೇ GST, ನಮ್ಮದೇ ದುಡ್ಡು ಅದು. ಸೊ ನಮ್ಮ ದುಡ್ಡನ್ನು ನಮ್ಮ ಅಕೌಂಟಿಗೆ ಹಾಕ್ರಿ ಅಂತ ಕೇಳ್ತಾ ಇದ್ದೀನಿ. ಸೊ ಇದು ನೋಡ್ರಿ, ಅಧಿಕಾರಿಗಳು ಭಾಗಿಯಾಗಿದ್ದಾರೋ ಬಿಟ್ಟಾರೋ ಅಂತ ನೀವು ಕೇಳ್ತೀರಾ. ಸೊ ಇದು ಎಲ್ಲರಿಗೂ ಸಾಮಾನ್ಯವಾದ ಪ್ರಶ್ನೆ. ಅಧಿಕಾರಿಗಳು ಭಾಗಿ ಆಗದೇನೆ ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ನಾನು ಹೇಳ್ಬೋದು, ನೇರವಾಗಿ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ತನಿಖೆ ಮಾಡಲೇಬೇಕು. ಇವತ್ತಿಂದನೇ ಈಗಲಿಂದನೇ ತನಿಖೆ ಶುರು ಆಗಬೇಕು. ತನಿಖೆ ಶುರುವಾಗಿ ಈಗ 2-3 ದಿನದಲ್ಲಿ ನಮಗೆ ವರದಿಯನ್ನು ಒಪ್ಪಿಸ್ಬೇಕು. ಅದು ದೊಡ್ಡದಾದಂಥ ಪ್ರೆಸ್ ಮೀಟ್ ಮಾಡಿ ಸರಿಯಾದ ಅಂಕಿಅಂಶಗಳನ್ನು ನಮಗೆ ಕೊಟ್ಟಾಗೇ ನಾವು ಕೇಳ್ತೀವಿ. ಇಲ್ಲಾಂದರೆ ನಾವು ಜನಗಳು ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ.